ನಮಸ್ಕಾರ, ಜೈ ಭೀಮ್. ಏನು ಗೋಗಿಪೇಟ್ ಗ್ರಾಮ ಪಂಚಾಯಿತಿಯ ಉಪಚುನಾವಣೆ ಅಂದರೆ ಎರಡನೇ ಹಂತದ ಚೇರ್ಮನ್ ಸೀಟ್ ಈಗಾಗಲೇ ಮೊದಲನೇ ಹಂತ 30 ತಿಂಗಳು ಚೇರ್ಮನ್ ಆಗಿದೆ. ಎರಡನೇ ಹಂತದ ಒಂದು ಚೇರ್ಮನ್ ಸೀಟಿಗೆ ಇವತ್ತು ಎಲೆಕ್ಷನ್ ಪ್ರೊಸೀಜರ್ ನಡೀತಾ ಇದೆ. ಆ ನಿಮಿತ್ತವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಏನು SDPI ಬೆಂಬಲಿತ ಅಭ್ಯರ್ಥಿ ಮನೋಹರ್ ಜಾನ್ ಏನು ಈಗಾಗಲೇ ನಾಮಿನೇಷನ್ ಮಾಡಿದ್ದಾರೆ. ಇದಕ್ಕೆ ನಾವು ಬೇರೆ ಸದಸ್ಯರಲ್ಲಿ ಮನವಿ ಮಾಡೋದಿಷ್ಟೇ, ತಾವು ಒಂದು ಬೆಳೆಯುವಂಥ ಪಕ್ಷಕ್ಕೆ ಒಂದು ಸಪೋರ್ಟು, ಒಂದು ಸಹಕಾರ ಕೊಟ್ಟು ಇವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾನು ನಿಮ್ಮ ಹತ್ರ ಕೇಳಿಕೊಳ್ಳುತ್ತೇನೆ. ಯಾಕೆಂದರೆ SDPI 3 ಸ್ಥಾನಗಳು ಈ ಗೋಗಿಪೇಟ್ನಲ್ಲಿ ಬಂದಿದ್ದಾವೆ ಮತ್ತು ಗೋಗಿಕೆಯಲ್ಲಿ ಒಂದು ಬಂದಾಗಿನಿಂದನೂ ಯಾವತ್ತೂ ಜನಸೇವೆಗೆ ಯಾವತ್ತೂ ಮುಂದಾಗಿ ನಾವು ನಿಂತಿದ್ದೇವೆ. ಮೊದಲನೇ ಚುನಾವಣೆಯಲ್ಲಿ ಗೆದ್ದೀವಿ ನಾವು 4 ಸೀಟ್ಗಳು. ಅದನ್ನು ಬಹುತೇಕ ಕೆಲಸಗಳನ್ನು ಇಲ್ಲಿ ಮಾಡಿವೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಯಾಕೆಂದರೆ ಅನೇಕ ಕಡೆಯಲ್ಲಿ CC ರೋಡ್ಗಳು, ಡ್ರೈನೇಜ್ಗಳು ಇತ್ಯಾದಿ ವರ್ಕ್ಗಳಿಗೆ ಏನು ಇಷ್ಟು ವರ್ಷಗಳಲ್ಲಿ ಆಗ್ಲಿಕ್ಕಂಥ ಕೆಲಸಗಳು ನಮ್ಮ ಒಂದು ನೇತೃತ್ವದಲ್ಲಿ ಆಗ್ತಾ ಇದೆ. ಇನ್ನು ಮುಂದೆ ಬರೋ ದಿನಗಳಲ್ಲೂ ನಾವು ಎಲ್ಲಿಲ್ಲದ ಪ್ರಯತ್ನ ಮಾಡಿ, ನಮಗೆ ಎಷ್ಟು ಪ್ರಯತ್ನ ಮಾಡಿ ಕೆಲಸಗಳು ಆಗ್ತವೆ. ಇನ್ನೂ 2.5 ವರ್ಷಗಳು ನಾವು ಸೇವೆ ಮಾಡ್ತೀವಿ, ಜನರ ಜೊತೆಗಿರ್ತೀವಿ, ಜನರಿಗೆ ಹೆಗಲು ಕೊಟ್ಟು ನಾವು ಈ ಕೆಲಸವನ್ನು ಮುನ್ನಡೆಸ್ತೀವಿ ಅಂತ ಆ ನಿಮಿತ್ತವಾಗಿ ಮತ್ತೊಮ್ಮೆ ಕೇಳಿದ ನೀವು ನನಗೆ ಸಹಕಾರಿ ಕೊಟ್ಟು ನಮ್ಮ ಬೆಂಬಲಿತ ಅಭ್ಯರ್ಥಿಗೆ, ನಮ್ಮ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಕೊಡಬೇಕಂತ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಜೈ ಭೀಮ್. ಇವತ್ತಿನ ದಿನ ಗ್ರಾಮ ಪಂಚಾಯತಿ ಗೋಗಿಪೇಟಲ್ಲಿ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿ ಅಂತ ನೇಮಕ ಮಾಡಿದರು. ಹಾಗಾಗಿ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ದಿನಾಂಕನ ನಿಗದಿ ಮಾಡಲಾಗಿತ್ತು. ಆ ಪ್ರಕಾರ ಇವತ್ತು ಗ್ರಾಮ ಪಂಚಾಯತಿ ಗೋಗಿಪೇಟಲ್ಲಿ ಸುಮಾರು 19 ಜನ ಸದಸ್ಯರಿದ್ದು, ಎಲ್ಲ 19 ಜನ ಸದಸ್ಯರು ಕೂಡ ಸಂಪೂರ್ಣ ಕೋರಮ್ನೊಂದಿಗೆ ಇವತ್ತಿನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಭೆಯಲ್ಲಿ ಭಾಗವಹಿಸಿದರು. ಒಟ್ಟು 2 ಅಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು, ಒಂದು ಶ್ರೀಮತಿ ಮುನಾವರ್ ಜಾನ್ ಶೌಕತ್ ಅಲಿ, ಮತ್ತೊಂದು ಶ್ರೀಮತಿ ಸಹನಾ ರಾಜಶೇಖರ್ ಅಂತೇಳಿ. ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆಯಾಗಿತ್ತು, ಶ್ರೀಮತಿ ಕವಿತಾ ಗಂಡ ಬಸವರಾಜ್ ಅವರು. ಹಾಗಾಗಿ ನಾವು ಮತ ಚಲಾವಣೆಯ ಮೂಲಕ ಹೊಸ ಅಧ್ಯಕ್ಷರ ಆಯ್ಕೆ, ಉಪಾಧ್ಯಕ್ಷರ ಆಯ್ಕೆ ಪ್ರೊಸೆಸ್ ಮಾಡಬೇಕಾಗಿತ್ತು. ಉಪಾಧ್ಯಕ್ಷರದ್ದು ಈಗ ಒಂದೇ ನಾಮಪತ್ರ ಬಂದಿರೋದ್ರಿಂದ ಅವಿರೋಧ ಆಯ್ಕೆ ಮಾಡಲಾಗಿದೆ. ನಂತರ ನಡೆದಂಥ ಮತ ಚಲಾವಣೆಯಲ್ಲಿ ಶ್ರೀಮತಿ ಸಹನಾ ಗಂಡ ರಾಜಶೇಖರ್ ಅವರು ಒಟ್ಟು 19 ಮತಗಳಲ್ಲಿ 16 ಮತಗಳನ್ನು ತೊಗೊಂಡಿದ್ದಾರೆ. ಅದೇ ರೀತಿ ಶ್ರೀಮತಿ ಮುನಾವರ್ ಜಾನ್ ಶೌಕತ್ ಅಲಿ ಅವರು 3 ಮತಗಳನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ 2ನೇ ಅವಧಿಗೆ ನಾವು ಶ್ರೀಮತಿ ಸಹನಾ ರಾಜಶೇಖರ್ ಅವರನ್ನು ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಅಂತೇಳಿ ನಾನು ಈ ಮೂಲಕ ಘೋಷಣೆ ಮಾಡ್ತಾ ಇದ್ದೀನಿ. ಇದು ನಮ್ಮ ಗೋಗಿಪೇಟ್ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇದೆ. ಈ ನಿಮಿತ್ತ ಈಗಾಗಲೇ ನಾವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಮ್ಮ ಅಭ್ಯರ್ಥಿ ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ. 12 ಗಂಟೆಯಿಂದ 1 ಗಂಟೆವರೆಗೆ ಸಭೆ ಇದೆ. ಸಭೆಯ ನಂತರ 1 ಗಂಟೆಗೆ ಅಧ್ಯಕ್ಷರ ಆಯ್ಕೆ ಆಗುತ್ತೆ, ಅಧ್ಯಕ್ಷರ ಘೋಷಣೆಯೂ ಆಗುತ್ತೆ. ಸೊ ನಾವು ಮೊದಲನೇ ಅವಧಿ ಈಗಾಗಲೇ ಆಗಿದ್ದಾಗ ಮೊದಲನೇ ಅವಧಿಯಲ್ಲಿ 2 ಅಧ್ಯಕ್ಷರು, ಅದು ಒಂದು ರಿಸರ್ವೇಷನ್ ಇದ್ದ ಕಾರಣ 2 ಅಧ್ಯಕ್ಷರಾಗಿದ್ದರು. ಈಗ ಸಾಮಾನ್ಯ ಮಹಿಳೆ ಇರೋದರಿಂದ ಸಾಮಾನ್ಯ ಮಹಿಳೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಮತ್ತು ಇವತ್ತಿನ ಚುನಾವಣೆಯಲ್ಲಿ ಎದುರಾಳಿಯಾಗಿ ನಮ್ಮ SDPI ಪಕ್ಷದ ಅಭ್ಯರ್ಥಿಗಳು ಸಹ ನಾಮಪತ್ರ ಸಲ್ಲಿಸಿದ್ದಾರೆ. ಈ 1 ಗಂಟೆಗೆ ಈ ಚುನಾವಣೆಯ ಎಲ್ಲ ಕಾರ್ಯಕಲಾಪಗಳು ಮುಗಿದು ಅಭ್ಯರ್ಥಿಯ ಘೋಷಣೆ ಆಗುತ್ತೆ. ಇನ್ನೇನೆಂದರೆ 2.5 ವರ್ಷ ಈಗಾಗಲೇ ನಾವು ಹಿಂದಿನ ದಿನಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ವಿ. ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಯಾವುದೇ ಅಡೆತಡೆ ಇಲ್ಲದೆ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಗೋಗಿಪೇಟ್ ಗ್ರಾಮಕ್ಕೆ ಎಷ್ಟು ಸಾಧ್ಯ ಆದ ಶಕ್ತಿ ಮೀರಿ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾಗರಿಕರಿಗೆ ಸೌಲಭ್ಯಗಳನ್ನು ಕೊಡ್ತಾ ಬಂದಿದ್ವಿ. ಮುಂದಿನ ದಿನಗಳಲ್ಲಿ ಸಹ ನಮ್ಮ ಪಕ್ಷದ ಬೆಂಬಲಿತ ಎಲ್ಲ ಸದಸ್ಯರು ಸಹ ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಸಹ ಗೋಗಿಪೇಟ್ ಗ್ರಾಮ ಪಂಚಾಯತಿಯ ಉತ್ತಮ ಕಾರ್ಯಗಳನ್ನು ನಿಭಾಯಿಸ್ಕೊಂಡು ಹೋಗ್ತಾರಂತ ನಂಬಿ ಇವತ್ತಿನ ದಿನ ನಾವೆಲ್ಲರೂ ಸೇರಿ ಚುನಾವಣೆಯಲ್ಲಿ ಭಾಗವಹಿಸಿದ್ದೀವಿ. ವೆಲ್ಕಮ್, ಜೈ ಭೀಮ್, ಗುಡ್ ಮಾರ್ನಿಂಗ್. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಯಾದಗಿರಿ ಜಿಲ್ಲೆಯ ಒಂದು ಶಾಪುರ ಮತಕ್ಷೇತ್ರದ ಗೋಗಿಪೇಟ್ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಏನಪ್ಪ ಒಂದು ಮಹಿಳಾ ಸಾಮಾನ್ಯ ಒಂದು ಸ್ಥಾನಕ್ಕೆ ಏನಪ್ಪ ಇಲ್ಲಿ ಚುನಾವಣೆ ನಡೀತಾ ಇದೆ. ಆದ ಕಾರಣ ನಾವು ರಾಜ್ಯ ನಾಯಕರು ಮತ್ತು ಜಿಲ್ಲಾ ನಾಯಕರು ಇಲ್ಲಿ ಗೋಗಿಪೇಟ್ ಗ್ರಾಮಕ್ಕೆ ಆಗಮಿಸಿದ್ವಿ. ಗೋಗಿಪೇಟ್ ಗ್ರಾಮದಲ್ಲಿ ನಮ್ಮ 3 SDPI ಪಕ್ಷದ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಪ್ರತಿ ಅಭ್ಯರ್ಥಿಯು ಏನಪ್ಪ ನಮ್ಮ ಸಪೋರ್ಟಲ್ಲಿದ್ದಾರೆ. ಹಾಗಾಗಿ ನಾವು ಸಹ ಏನಪ್ಪ
ಒಂದು ನಮ್ಮ ಅಭ್ಯರ್ಥಿಯನ್ನು ಮುನವರ್ ಜಹಾನ್ ಅಂತ ನಮ್ಮ ಮಹಿಳಾ ಅಭ್ಯರ್ಥಿಯನ್ನು ಏನಪ್ಪಾರೆ ಒಂದು ಗೋಗಿಪೇಟ್ ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷ ಸ್ಥಾನಕ್ಕಾಗಿ ಏನಪ್ಪಾರೆ ಸ್ಪರ್ಧೆಗೆ ಕಣಕ್ಕಿಳಿಸಿದ್ದೀವಿ. ನಾವು ಮನವಿ ಮಾಡ್ಕೊಳ್ತಿದ್ದೇವೆ ಏನಪ್ಪಾರೆ ಗೋಗಿಪೇಟ್ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಏನಪ್ಪಾರೆ ನಮ್ಮ ಒಂದು ಅಭ್ಯರ್ಥಿಗೆ ಏನಪ್ಪಾರೆ ತಮ್ಮ ಅಮೂಲ್ಯ ಮತವನ್ನು ನೀಡಿ ನಮಗೆ ಒಬ್ಬ ಅವಕಾಶ ಮಾಡಿಕೊಡಬೇಕು. SDPI ಪಕ್ಷ ಏನಪ್ಪಾರೆ ನಿರಂತರವಾಗಿ ಸಮಾಜ ಸೇವೆ ಮಾಡ್ತಾ ಇರುವಂಥದ್ದು. ಒಂದು ಘನತೆಯ ರಾಜಕೀಯಕ್ಕಾಗಿ ಮತ್ತು ಒಂದು ಪರ್ಯಾಯ ರಾಜಕೀಯಕ್ಕಾಗಿ ಏನಪ್ಪಾರೆ SDPI ಪಕ್ಷ ಏನಪ್ಪಾರೆ ಬೆಂಬಲಿಸಿ ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಮುನಾವರು ಜಾನ್ ಶೇಖರ್ ಅಲಿ ಅವರು ಮೊದಲನೇ ಹೆಸರು, ಎರಡನೇ ಹೆಸರು ರಾಜಶೇಖರ್ ಅವರು. ಮೇಲಿದು ಕೆಳಗಿಲ್ಲ ಅಷ್ಟೇ, ಎರಡೇ ಇರೋದು. ಮೇಲಿದು ಮುನಾವರು ಜಾನ್ ಅವ್ರದ್ದು ಇದೆ, ಕೆಳಗಿಂದು ಸಹನಾ ಮೇಡಮ್ ಅವ್ರದ್ದು ಇದೆ, ಎರಡೇ ಇದೆ. ಇದು ಯಾರ್ಯಾರು ಏನು ತಿಳಿಲಿಲ್ಲ ಅಂದರೆ ಇದು ಮಾಡಿ ಕೇಳಿ. ಆದರೆ ನಿಮಗೆ ಏನಂದ್ರೆ ಈ ರೀತಿ ಫೋನ್ ಮಾಡಿ ಕೊಟ್ಟಿರ್ತೀನಿ, ನಾನು ಫೋನ್ ಮಾಡಿ ಕೊಡ್ತೀನಿ ನಿಮಗೆ. ಅಲ್ಲಿ ಬಂದಾಗ ನಾನು ಇದು ಮಾಡೇ ಕೊಡ್ತೀನಿ. ಮತ್ತೆ ನಿಮಗೆ ಫೋರಮ್ ಕೂಡ ಹೇಳೋದ ಅವಶ್ಯಕತೆ ಇಲ್ಲ, ಫುಲ್ ಪ್ಲೇಸ್ ಫೋರಮ್ ಇದೆ. ನಿಂದ್ರಿ ಸ್ವಲ್ಪ